ಆ್ಯಂಡ್ ನಮ್ಮ ಜೊತೆ ನಮ್ಮ ಭಾವ ಆ್ಯಸ್ ಇಟ್ ಈಸ್ ಇಲ್ಲಿನ AC ಬಸ್ ಡೆಲ್ಲಿಯ ಮೆಟ್ರೋ ಕಾರ್ಡ್ ನೋಡಿ ವಿಡಿಯೋ ಮಾಡ್ಬೇಕಾದ್ರೆ ಮಿಲಿಟ್ರಿ ಅವ್ರು ಕರೆದ್ರು. ಪಾಪ ನಮ್ಮ ಹುಡುಗಂಗೆ ಹುಷಾರಿಲ್ಲ, ಜ್ವರ. ನೋಡಿ ಚಾಂದಿನಿ ಚೌಕ್ ಈ ರೋಡ್ ಅಂತೆ. ಇಲ್ಲೆಲ್ಲ ಕೆಲವರು ಒಂದು ಸ್ವಲ್ಪ ರೂಡಾಗಿ ಮಾತಾಡ್ತಾರೆ. ಎಲ್ಲ ಪರ್ಚೇಸಿಂಗ್ ಆಯಿತು. ನೋಡಿ ಗಲ್ಲಿ ಒಳಗಡೆ ಒಂದು ಸ್ಕೂಲು. ಗುರು ನಮಸ್ಕಾರ, ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತು ವ್ಲಾಗು ಬಂದು ಮುಂದೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು. ಆ್ಯಂಡ್ ಇವಾಗ ಟೈಮ್ ಬಂದು 1:30 ಆಗ್ತಿದೆ. ಬೆಳಗ್ಗೆ ನಾವು ಒಂದು 11 ಗಂಟೆಗೆ ಎದ್ವಿ, 10 ಗಂಟೆಗೆ ಎದ್ವಿ. ಪಾಪ ನಮ್ಮ ಹುಡುಗಂಗೆ ಹುಷಾರಿಲ್ಲ, ಜ್ವರ, LM ಎಲ್ಲ ಆಗ್ಬಿಟ್ಟಿದೆ. ಪಾಪ ಹೇಳ್ದೆ ನೆನ್ನೆ ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟಿದ್ದ, ಅದಕ್ಕೋಸ್ಕರ ಅವ್ನಿಗೆ ಹಂಗೆ ಹುಷಾರಿಲ್ಲದೆ ಇರೋ ಥರ ಆಗಿದೆ. ಆ್ಯಂಡ್ ನಮ್ಮ ಜೊತೆ ನಮ್ಮ ಭಾವ ಆ್ಯಸ್ ಇಟ್ ಈಸ್ ಇವಾಗ ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಎಲ್ಲರೂ ಈಗ ಟೈಮ್ ಬಂದು 1:30 ಹೋಗ್ತಾ ಇದ್ದೀವಿ ಮೆಟ್ರೋ ಸ್ಟೇಷನ್ ಹತ್ರ. ನಮ್ಮ ಬಾವಂಗೆ ಒಂದು ಸ್ವಲ್ಪ ಕೆಲಸ ಇದೆ, ಸೊ ಅವರು ಪೋಸ್ಟ್ ಆಫೀಸ್ ಹತ್ರ ಹೋಗ್ತಾರೆ. ನಾವು ಬೇರೆ ಜಾಗಕ್ಕೆ ಹೋಗ್ತಾ ಇರೋದು. ಅವ್ರು ನಮ್ಮ ಜೊತೆಲೇ ಬರ್ತಿರೋದು. ಆ್ಯಂಡ್ ಈಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಮೆಟ್ರೋ ಸ್ಟೇಷನ್ ಹತ್ರ ಹೋದ್ಮೇಲೆ ಹೇಳ್ತೀನಿ. ಆ್ಯಂಡ್ ನೆನ್ನೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟಲ್ಲಿ ಹೇಳ್ಬಿಡಿ. ನೆನ್ನೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿನ ವಿಡಿಯೋ ಕೂಡ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಲೆಟ್ಸ್ ಗೋ. ಈಗ ಕಬ್ನಾಲ್ ಕುಡಿಯೋಕೆ ಬಂದ್ವಿ. ಕಬ್ನಾಲ್ ಕುಡಿಬೇಕು. ನಮ್ಮ ಹುಡುಗನ ಮುಖ ನೋಡಿ, ಪಾಪ ಹುಷಾರಿಲ್ಲದೆ ಬಾಡೋಗ್ಬಿಟ್ಟೈತೆ. ನಿಜವಾಗ್ಲೂ ಹುಷಾರಿಲ್ಲ ಅವನಿಗೆ. ಜ್ವರ ಮತ್ತು LM ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಈಗ ಇದನ್ನ ಕುಡಿದ್ಬಿಟ್ಟು ಆ್ಯಂಡ್ ಫಸ್ಟ್ ಟೈಮ್ ಡೆಲ್ಲಿಲಿ ಬಸ್ಸಲ್ಲಿ ಹೋಗ್ತಾ ಇರೋದು. ಹೋಗಬೇಕು ಬಸ್ಸಲ್ಲಿ. ಇಲ್ಲಿ ಯಾವ ಥರ ಬಸ್ಸಸ್ ಇದೆ ಅಂತ ನೋಡಬೇಕು. ಆ್ಯಂಡ್ ಹೋಗುವ ಬಸ್ಸಲ್ಲಿ. ಲೆಟ್ಸ್ ಗೋ. ಇಲ್ಲಿನ AC ಬಸ್ ಇದು. AC ಬಸ್ಸು ಕಲರ್ ಚೇಂಜು. ಸೊ ಇದು ಬಂದು ಬ್ಯಾಂಗ್ಳೂರು BMTC ಬಸ್ ಹೆಂಗಿದೆಯೋ ಆ ಥರ ನಾರ್ಮಲ್ ಬಸ್ ಇದು. ಇಲ್ಲಿನ ಬಸ್ಗಳು ಲೈನ್ ಟು ಲೈನ್ ಬರ್ತಾನೆ ಇದೆ ನೋಡಿ. ಆಗಲೇ ಅಲ್ಲೊಂದು ಬಸ್ ಬಂತು, ಅಲ್ಲೊಂದು ಬಸ್ಸು ಎಲ್ಲ ಲೈನ್ ಟು ಲೈನ್ ಹಂಗೆ ಬ್ಯಾಕ್ ಟು ಬ್ಯಾಕ್ ಬಸ್ಸಸ್ ಬರ್ತಾವೆ. ಡೆಲ್ಲಿಯ ಮೆಟ್ರೋ ಕಾರ್ಡ್ ನೋಡಿ. ನಮ್ಮ ಭಾವ ಮೆಟ್ರೋ ಕಾರ್ಡ್ ಕೊಟ್ಟವ್ರು ಯೂಸ್ ಮಾಡೋಕ್ಕೆ. ಇದನ್ನು ಯೂಸ್ ಮಾಡಬೇಕು. ಸೊ ಈಗ ಕಬ್ನಾಲ್ ಕುಡಿದು ಬಸ್ ಸ್ಟಾಪಿಗೆ ಬಂದು ಆ್ಯಂಡ್ ಈಗ ಬಸ್ ಹತ್ತಬೇಕು. ಮೇ ಬಿ ಈ ಥರ ನಾರ್ಮಲ್ ಬಸ್ಸಲ್ಲ ನಾರ್ಮಲ್ ಬಸ್ಸಲ್ಲೇ ಹೋಗಬೇಕು. ಡೆಲ್ಲಿಲಿ ಮೆಟ್ರೋ ಎಕ್ಸ್ಪೀರಿಯನ್ಸ್ ಮಾಡಾಯಿತು. ಇವಾಗ ಬಸ್ಸಲ್ಲಿ ಹೋಗೋಣ. ಬನ್ನಿ ಈಗ ಬಸ್ಸಲ್ಲಿ ಹೋಗ್ಬಿಟ್ಟು ಬಸ್ಸಲ್ಲಿ ಯಾವ ಥರ ಇರುತ್ತೆ ಅಂತ ನೋಡುವ. ಯಾಕೋ ಅವಾಗಲಿಂದ ಬಸ್ಸು ಬರ್ತಾನೆ ಇರಲಿಲ್ಲ, ಅದಕ್ಕೆ ಇವಾಗ ನಾರ್ಮಲ್ ಬ್ಯಾಟ್ರಿ ರಿಕ್ಷಾ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ನಮ್ಮ ಭಾವಂಗೂ ಸ್ವಲ್ಪ ಟೈಮ್ ಆಯಿತು, ಅದಕ್ಕೆ ಹೋಗ್ತಾ ಇದ್ದೀವಿ ಈಗ. ಬಟ್ ಬಸ್ಸಲ್ಲಿ ಒಂದ್ಸಲಿ ಹೋಗೋಣ. ಡೋಂಟ್ ವರಿ. ಭಾವ ಹೊರಟ್ರು. ಬಾಯ್. ನಾವಿರೋ ಜಾಗದಿಂದ ಮೆಟ್ರೋ ಸ್ಟೇಷನ್ಗೆ 4 ಕಿಲೋಮೀಟ್ರು. ಸೊ ಹೋಗ್ತಾ ಇದ್ದೀವಿ. ಮೆಟ್ರೋ ಸ್ಟೇಷನ್ ನಿಲ್ಕೊಂಡು ಯಾವುದೋ ಒಂದು ಕಾರ್ಡಲ್ಲಿ ರೀಚಾರ್ಜ್ ಮಾಡ್ತಿಲ್ಲ. ಸೊ ರೀಚಾರ್ಜ್ ಮಾಡಿಸ್ಕೊಂಡು ಹೋಗ್ಬೇಕು. ಮೆಟ್ರೋಲಿ ಇಳಿದು ರೀಚಾರ್ಜ್ ಮಾಡಿಸಿದ್ಮೇಲೆ ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ನಿಮಗೆ ಹೇಳ್ತೀನಿ. ಈಗ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ರೀಚಾರ್ಜ್ ಮಾಡಿಸ್ಕೋಬೇಕು. ನಮ್ಮ ಭಾವ ಇಲ್ಲಿ ಹೇಳಿದ್ರು ಎಲ್ಲೋ ATM ಪಕ್ಕದಲ್ಲಿ ಅದೆಲ್ಲೋ ಇದೆ ಅಂತೆ ಪಕ್ಕದಲ್ಲಿ. ಇಲ್ಲೇ ಕೆಳಗಡೆ ಮಾಡಿಸ್ಕೊಂಡ್ರೆ ಒಂದು 50 ಇಲ್ಲ 100 ರೂಪಾಯಿಗೆ ಮಾಡಿಸ್ಕೋಬೋದಂತೆ. ಇಲ್ಲ ಅಂದರೆ ಡೈರೆಕ್ಟ್ ಮೇಲಿಗೆ ಹೋದರೆ 200 ರೂಪಾಯಿ ರೀಚಾರ್ಜ್ ಮಾಡಿಸ್ಬೇಕಾಗುತ್ತಂತೆ. ಸೊ ಅದಕ್ಕೋಸ್ಕರ ಇಲ್ಲೇ ಎಲ್ಲ ನೋಡಬೇಕು. ಲೆಟ್ಸ್ ಸಿ. ಈ ಮೆಟ್ರೋ ಕಾರ್ಡಲ್ಲಿ ಜಸ್ಟ್ 5 ರೂಪಾಯಿ ಇದೆ. ಸೊ ರೀಚಾರ್ಜ್ ಮಾಡಿಸ್ಕೊಳಕ್ಕೆ ಮಿಷಿನ್ ಅಂತ ಇದು. ಇಲ್ಲಿ ರೀಚಾರ್ಜ್ ಮಾಡಿಸ್ಕೋಬೇಕು. ಹೆಂಗಂತ ಗೊತ್ತಿಲ್ಲ, ಇವ್ರು ನೋಡ್ಕೊಂಡು ಮಾಡ್ತೀನಿ. ನನಗಿಲ್ಲಿ ರೀಚಾರ್ಜ್ ಮಾಡೋಕ್ಕೆ ಬರ್ತಾಯಿಲ್ಲ, ಹೆಂಗಂತ ಗೊತ್ತಾಗ್ತಿಲ್ಲ. ನೋಡಿ ಈಗ ನೋಡಿ ಇದನ್ನು ಅದು ಹಾಕ್ತೀನಿ. 5 ರೂಪಾಯಿ ಇದೆ. ಈಗ ಇದನ್ನು ಹೆಂಗೆ ರೀಚಾರ್ಜ್ ಮಾಡೋದಂತ ಗೊತ್ತಾಗ್ತಿಲ್ಲ. ಇದರಲ್ಲಿ ರೀಚಾರ್ಜ್ ಮಾಡ್ಕೊಳ್ಳೋದು ಗೊತ್ತಾಗಲಿಲ್ಲ, ಅದಕ್ಕೆ ಕ್ರೋಮಲ್ಲೇ ಮಾಡ್ತಾಯಿದ್ದೀವಿ. ಇದರಲ್ಲೇ ರೀಚಾರ್ಜ್ ಮಾಡ್ಕೊಂಡು ಹೋಗ್ಬೇಕೀಗ. ಕ್ರೋಮಲ್ಲೂ ಗೊತ್ತಾಗಲಿಲ್ಲ ಯಾವ ಥರ ರೀಚಾರ್ಜ್ ಮಾಡಬೇಕು ಅಂತ. ಸೊ ಇದು ಯಾವ್ದು ರೀಚಾರ್ಜ್ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ಡಿಫಿಕಲ್ಟ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಏನು ಮಾಡ್ತೀನಿ ಅಂದರೆ ವಾಟ್ಸಪ್ಪಲ್ಲಿ ಟಿಕೆಟ್ ತೊಗೊಂಡು ಹೋಗೋಣ, ಇಲ್ಲ ಅಂದರೆ ಇಲ್ಲೇ ಎಲ್ಲಾದರೂ ಟ್ರೈ ಮಾಡೋಣ. ಈಗ ಮೆಟ್ರೋಯಿಂದ ಆಚೆ ಬಂದೆ. ಮೆಟ್ರೋ ಒಳಗೆ ವೀಡಿಯೋ ಮಾಡ್ಬೇಕಾದ್ರೆ ಮಿಲಿಟ್ರಿ ಅವ್ರು ಕರೆದ್ರು. ಸೊ ಅವ್ರು ಕರೆದ್ಬಿಟ್ಟು ಹೇಳಿದ್ರು ಮೆಟ್ರೋ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಮೆಟ್ರೋದಲ್ಲಿ ವೀಡಿಯೋ ಮಾಡಲಿಲ್ಲ. ಆ್ಯಂಡ್ ಮೆಟ್ರೋ ಟ್ರಾವೆಲ್ ಮಾಡಿಕೊಂಡು ಆಚೆ ಬಂದಿದ್ದೀವಿ. ಅವ್ನು ವಾಶ್ರೂಮ್ಗೆ ಹೋಗಬೇಕು, ಅವ್ನು ವಾಶ್ರೂಮ್ಗೆ ಹೋಗೋನೆ. ಆ್ಯಂಡ್ ಇವಾಗ ನಾವು ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ಡೆಲ್ಲಿಲಿರೋ ಚಾಂದಿನಿ ಚೌಕ್ ಅನ್ನೋ ಒಂದು ಬಜಾರ್. ಇಲ್ಲಿ ಕೇಳ್ಪಟ್ಟಿದ್ದೀವಿ ತುಂಬ.
ಇಲ್ಲಿ ಏನು ಮೊಬೈಲಲ್ಲಿ ಅಥವಾ ಸುಮಾರು ಕಡೆ ಎಲ್ಲ ಕೇಳ್ಪಟ್ಟಿದ್ದೀನಿ, ಬಟ್ಟೆ ಶಾಪ್ ಎಲ್ಲ ಮತ್ತು ಬಟ್ಟೆ ಅಂಗಡಿ, ಶೂ ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ, ಆಮೇಲೆ ಕಮ್ಮಿ ರೇಟಲ್ಲೂ ಸಿಗುತ್ತೆ ಅಂತ ಹೇಳಿದ್ದೀವಿ. ನಾವು ಅಂದ್ಕೊಂಡಿದ್ವಿ ಡೆಲ್ಲಿಲಿ ಪರ್ಚೇಸ್ ಮಾಡಬೇಕು ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದ್ದೀವಿ. ಈ ಚಾಂದಿನಿ ಚೌಕು ಮುಗಿಸ್ಕೊಂಡು ನಾವು ಸಂಜೆ ಒಂದು 5:30-6 ಗಂಟೆಗೆ ಇಂಡಿಯಾ ಗೇಟ್ಗೆ ಹೋಗ್ತೀವಿ. ಇಂಡಿಯಾ ಗೇಟಿಗೆ ಯಾಕೆ ಹೋಗ್ತೀವಿ ಅಂದರೆ ಸಂಜೆ ಹೊತ್ತು ಲೈಟಿಂಗ್ಸ್ ಹಾಕಿರ್ತಾರೆ, ಸೊ ಚೆನ್ನಾಗಿರುತ್ತೆ ಅಂತ ನಮ್ಮ ಭಾವ ಹೇಳ್ತಿದ್ರು ಆ್ಯಂಡ್ ಇವನು ಹೇಳ್ತಿದ್ದ. ಲೈಟಿಂಗ್ಸ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾವು ಸಂಜೆ 6 ಗಂಟೆಗೆ ಇಂಡಿಯಾ ಗೇಟ್ಗೆ ಹೋಗ್ತೀವಿ. ಆ್ಯಂಡ್ ಅದಕ್ಕೂ ಮುಂಚೆ ಫಸ್ಟು ಚಾಂದಿನಿ ಚೌಕ್ ಹೋಗ್ಬಿಟ್ಟು ಯಾವ್ಯಾವ ಬಟ್ಟೆ ತೊಗೋತೀರಿ, ಏನೇನು ಹೆಂಗಿದೆ ಅಲ್ಲೆಲ್ಲ ಎಲ್ಲನೂ ನೋಡೋಣ. ಲೆಟ್ಸಿ. ನೋಡಿ ಚಾಂದಿನಿ ಚೌಕ್ ಈ ರೋಡ್ ಅಂತೆ. ಆ್ಯಂಡ್ ಈ ರೋಡಲ್ಲಿ ಈ ವೇಯಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ, ನೋಡೋಣ ಯಾವ ಥರ ಇದೆ ಅಂದ್ಬಿಟ್ಟು. ಇಲ್ಲಿ ಹೇಳಿರೋ ಪ್ರಕಾರ ನೋಡಿದ್ರೆ ಹುಷಾರಾಗಿರಬೇಕು, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಈಗ ಬಟ್ಟೆನೇ ಹೈ ರೇಟ್ ಹೇಳ್ಬೋದು, ನೋಡಿಕೊಂಡು ಆರಾಮಾಗಿ ಇಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನೋಡುವ ಹೆಂಗೆ ಹೇಳ್ತಾರೆ ರೇಟ್ಗಳೆಲ್ಲ ಹೆಂಗಿದೆ ಅಂತ. ಲೆಟ್ಸ್ ಸಿ. ಸೊ ಇಲ್ಲಿಂದನೇ ಸ್ಟಾರ್ಟು. ಈ ರೋಡ್ ಒಂದಿದೆ, ಈ ರೋಡ್ ಒಂದಿದೆ, ಆ್ಯಂಡ್ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ಹೋಗುವ, ಯಾವುದಾದ್ರೂ ಬಟ್ಟೆ ಸೈಡಲ್ಲಿ ಏನಾದರೂ ಇಷ್ಟ ಆದರೆ ತಗೊಳ್ಳುವ. ಇಲ್ಲೇ ಹೋಗ್ತಿದ್ದೆ ಆ್ಯಂಡ್ ನನಗೆ ಆ ಶರ್ಟು ಮತ್ತು ಈ ಪ್ಯಾಂಟ್ ಎಲ್ಲ ನೋಡೋಕೆ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಹೆಂಗಿದೆ ಅಂತ ನೋಡೋಣ. ಇದೇ ಶರ್ಟು ಎಲ್ ಸೈಜು. ಆ ಬಟ್ಟೆ ಶಾಪಿಗೆ ವಾಪಸ್ ಬರುವ, ಯಾಕಂದರೆ ಇಲ್ಲೆಲ್ಲ ಫಿಕ್ಸ್ಡ್ ರೇಟ್ ಇರೋದು. ಸೊ ಫಿಕ್ಸ್ಡ್ ರೇಟು ಅಂತ ಗೊತ್ತಾದ್ಮೇಲೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು. ಮುಂದೆ ಎಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಅಲ್ಲೆಲ್ಲನೂ ಕೂಡ ಎಲ್ಲ ಕಡೆನೂ ಫಿಕ್ಸ್ಡ್ ರೇಟ್ ಇತ್ತು ಅಂದರೆ ಇದೇ ಜಾಗದಲ್ಲಿ ಬಂದ್ಬಿಟ್ಟು ಅದೊಂದು ಚೆನ್ನಾಗಿ ಇಷ್ಟ ಆಗಿದೆ, ಅದೊಂದು 2 ತಗೊಳ್ಳುವ. ಚಾಂದಿನಿ ಚೌಕ್ ಗಲ್ಲಿ ಇದು. ನಾವು ಬಂದಿರೋ ರೋಡು ಇಲ್ಲಿ ಪೂರ ಲೇಡೀಸ್ ಮಾರ್ಕೆಟ್ ಇರೋದು. ನಮ್ದು ಬಾಯ್ಸ್ ಎಲ್ಲಿ ಬಟ್ಟೆ ಅಂಗಡಿ ಇದೆಯೋ ಆ ಸೈಡ್ ಹೋಗ್ಬೇಕು. ಈಗ ಇಲ್ಲಿ ಕಂಪ್ಲೀಟ್ ಆ ಸೈಡ್ ಕೂಡ ಲೇಡೀಸ್ ಇದೆ ಆ್ಯಂಡ್ ಇಲ್ಲೂ ಕೂಡ ಲೇಡೀಸ್ ಇದೆ. ನಮ್ದು ಹುಡುಗರ್ದು ಹುಡುಕ್ತಾ ಇದ್ದೀನಿ, ನೋಡೋಣ. ಆ ಅಂಗಡಿಲಿ ಜಾಸ್ತಿ ಜನ ಹೋಗೋರೆ, ಅದಕ್ಕೆ ಅಂಗಡಿಲಿ ಏನೈತೆ ಅಂತ ನೋಡೋಕೆ ಹೋಗ್ತಾ ಇದೀವಿ. ಅಂಗಡಿಲಿ ಏನಂದ್ರೆ ಶರ್ಟ್ಗಳು 300 ರೂಪಾಯಿ ಒಂದಂತ ಫಿಕ್ಸ್ಡ್ ಪ್ರೈಸ್ ಹಾಕೋರೆ. ಆ್ಯಂಡ್ ಟೀ ಶರ್ಟ್ ಕೂಡ ಎಲ್ಲ ಕಮ್ಮಿ ರೇಟಿಗೆ ಸಿಗ್ತಾ ಇದೆ, ಅದಕ್ಕೋಸ್ಕರ ಎಲ್ಲ ಜನಗಳು ತುಂಬಿರೋದು. ಆ್ಯಂಡ್ ನನಗೆ ಆ ಥರದ್ದು ಬೇಡ, ಬೇರೆ ಥರದ್ದು ನೋಡ್ತಾ ಇದ್ದೀನಿ, ನೋಡುವ. ಇವಾಗ ಒಂದು ವಾಚ್ ತೊಗೊಳಕ್ಕಂತ ಬಂದೆ. ಸೊ ಇಲ್ಲೊಂದು ವಾಚ್ಗಳು ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಂಡ್ ಒಂದು ತೊಗೊಂಡೆ. ಈ ಕಲರು ಈ ಥರ ಕಲರು ಯಾವತ್ತೂ ಯೂಸ್ ಮಾಡಿರಲಿಲ್ಲ. ಒಂದ್ಸರಿ ಟ್ರೈ ಮಾಡುವ, ತೊಗೊಂಡು ಹಾಕೊಂಡು ಹೋಗೋಣ ಯಾವ ಥರ ಲುಕ್ ಇರುತ್ತೆ ಅಂತ ನೋಡೋಕ್ಕೋಸ್ಕರ ತೊಗೊಂಡೆ. ಆ್ಯಂಡ್ ಇದೊಂದು ತೊಗೊಂಡಿದ್ದೀನಿ. ಇನ್ನೊಂದು ಬ್ಲ್ಯಾಕ್ ಕಲರು, ಇಲ್ಲಿ ನೋಡಿ ಬ್ಲ್ಯಾಕ್ ಕಲರ್ ಈ ಥರ ಇದೆ. 2 ಚೆನ್ನಾಗಿ ಕಾಣ್ತಿದೆ, ಹಾಕೊಂಡು ನೋಡ್ಬೇಕೀಗ. ಇವ್ನಿಗೆ ಹೇಳ್ದೆ ಒಂದು ತಗೊಳ್ಳೋ ಅಂತ, ಇವ್ನು ವಾಚ್ ಹಾಕೊಳ್ಳಲ್ಲಂತೆ, ಅದಕ್ಕೋಸ್ಕರ 2 ಬ್ಲ್ಯಾಕ್ ಕಲರ್. ಇದು ತುಂಬ ಚೆನ್ನಾಗಿ ಕಾಣ್ತೈತೆ. ಇದಕ್ಕಿಂತ ಇದು ಚೆನ್ನಾಗಿ ಕಾಣ್ತೈತೆ, ನೋಡೋಣ ಯಾವ ತಗೋತೀನಂತ. ಸೊ ಇವೆರಡು ವಾಚು ಕನ್ಫರ್ಮ್ ಮಾಡಿದೆ, ನೋಡೋಣ ಇದು ಹಾಕೊಂಡು ಚೆನ್ನಾಗಿ ಲುಕ್ ಇರುತ್ತಂತ. ಲೆಟ್ಸ್ ಸಿ, ನೋಡುವ. ಎಸ್, ಇವೆರಡು ವಾಚ್ ತಗೊಂಡೆ. ಆ್ಯಂಡ್ ಅವನು ಕ್ಯಾಪ್ ತಗೋತಿದ್ದಾನೆ, ನೋಡಿ ಕ್ಯಾಪ್. ಪಾಪ ನಮ್ಮ ಹುಡ್ಕೊಂಡು ಕ್ಯಾಪ್ ಇಷ್ಟ ಆಗ್ಬಿಟ್ಟೈತೆ, ತಗೊಳ್ಳಿರಿ ನೋಡೋಣ ಕ್ಯಾಪ್ ತಗೋತಾನೆ ಇಲ್ವ ಅಂತ ನೋಡೋಣ. ಇವನು ಕ್ಯಾಪ್ ತಗೊಳ್ಳಿಲ್ಲ, ಅಂದರೆ ಆ ಥರ ಕ್ಯಾಪು ಇನ್ನೊಂದು ಪೀಸ್ ಇರಲಿಲ್ಲ, ಅದೊಂದು ಸ್ವಲ್ಪ ಗಲೀಜಾಗಿತ್ತಂತೆ. ಹೊಸ ಪೀಸ್ ಇದ್ದರೆ ತೊಗೊಂಡ್ಬಿಡ್ತಿದ್ದ. ನಾನು ವಾಚ್ ತೊಗೊಂಡು ಹೊರಟೆ, ನೋಡೋಣ ಮುಂದೆ ಹೋಗ್ತಾ ಇನ್ನೂ ಕಣ್ಣಿಗೆ ಏನಾದರೂ ಕಾಣಿಸಿದ್ರೆ ತಗೊಳ್ಳೋಣ. ಹೇಗಿದೆ? ಸ್ಪೆಕ್ಸ್ ಹಾಕೊಂಡ್ಮೇಲೆ ಸ್ಪೆಕ್ಸ್ ಅಂಗಡಿಗೆ ಬಂದಿರೋದು. ಇಲ್ಲೇ ಒಂದು ಚಿಕ್ಕದಾಗಿ ಒಂದು ಸ್ಪೆಕ್ಸ್ ಅಂಗಡಿ. ನಮ್ಮ ಶಿಷ್ಯ ನೋಡಿ ಹೇಗೆ ಈ ಸ್ಪೆಕ್ಸು ನೋಡ್ತಾ ಇದ್ದೀನಿ ಹೆಂಗಿದೆ ಅಂದ್ಬಿಟ್ಟು. ಇಲ್ಲೇ ನಾರ್ಮಲ್ ಈ ಥರ ಈ ಸೈಡಲ್ಲೇ ಈ ಸೈಡಲ್ಲಿ ಅಂದರೆ ಇಲ್ಲಿ ಕಮ್ಮಿ ಇತ್ತು, ಈ ಸ್ಪೆಕ್ಸಿಗೆಲ್ಲ ಏನಕ್ಕೆ ಅಷ್ಟೊಂದು ಕೊಡೋದು ಅಂದ್ಬಿಟ್ಟು ಕಮ್ಮಿ ಇತ್ತು. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ. ತೋರ್ಸೋಕೆ ಆಗ್ತಿಲ್ಲ. ನಾನು 2 ಸ್ಪೆಕ್ಸ್ ತೊಗೊಂಡೆ, ಅವನೊಂದು ಸ್ಪೆಕ್ಸು, 3 ಸ್ಪೆಕ್ಸ್ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅನಿಸ್ತಾ ಇದೆ. ಬನ್ನಿ ನೆಕ್ಸ್ಟ್ ಕಡೆಗೆ ಹೋಗೋಣ. ಎಸ್, ಈಗ ಸ್ಪೆಕ್ಸ್ ಆಯಿತು, ವಾಚ್ ಆಯಿತು, ನೆಕ್ಸ್ಟು ಶೂ, ಶರ್ಟು ಏನೇನು ಸಿಗುತ್ತೆ ನೋಡುವ. ಇವಾಗ ಈ ಸೈಡ್ ಏನು ನೋಡಿದ್ವೋ ಇವೆಲ್ಲ ಲೇಡೀಸ್ಗೆ ಇರೋದು. ನಮಗೆ ಹುಡುಗರಿಗೆ ಬೇಕಂದ್ರೆ ಬಿಲ್ಲಿ ಮಾರ್ಕೆಟ್ ಆ ಸೈಡ್ ಇರೋದಂತೆ. ಸೊ ಇಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದೀವಿ. ಬಿಲ್ಲಿ ಮಾರ್ಕೆಟ್ಗೆ ಹೋದ್ರೆ ನಮ್ಮ ಹುಡುಗರಿಗೆಲ್ಲ ಸಿಗುತ್ತಂತೆ. ನೋಡೋಣ, ಈಗ ಹೋಗಿ ನಡ್ಕೊಂಡು ಹೋಗ್ತಾ ಇದೀವಿ ಅಲ್ಲಿಗೆ. ಸ್ಟಾರ್ಟಿಂಗಲ್ಲೇ ಅಲ್ಲೊಂದು 2 ಶರ್ಟ್ ಎಲ್ಲ ಇಷ್ಟ ಆಗಿತ್ತು, ಅಲ್ಲೇನಾದ್ರು ಸಿಕ್ಕಿಲ್ಲ ಅಂದರೆ ಅದನ್ನು ತೊಗೊಂಡೇ ಹೋಗ್ಬೇಕಾಗುತ್ತೆ. ಅಲ್ಲಿಂದ 1 ಕಿಲೋಮೀಟ್ರ್ ಬಂದು ಈ ರೋಡಲ್ಲಿ ಹೋಗ್ಬೇಕಂತೆ. ಸೊ ಈ ರೋಡು ಬಿಲ್ಲಿ ಮಾರ್ಕೆಟ್ ಅಂತೆ. ಒಳಗಡೆ ಹೋಗೋಣ ಯಾವ ಥರ ಇದೆ ಅಂತ ನೋಡುವ. ಬನ್ನಿ, ಬಟ್ಟೆ ಶೂ ಎಲ್ಲ ಬೇಜಾನ್ ಇಷ್ಟ, ಈಗ ತೊಗೊಳ್ಳೋಣ. ಎಸ್, ಇಲ್ಲೇ ಎಲ್ಲ ಸಿಗೋದು. ಶೂ ಇದೆ, ಅದಿದೆ, ಎಲ್ಲ ಇದೆ. ಬನ್ನಿ ನೋಡೋಣ ಯಾವ ಶೂ ಇಷ್ಟ ಆಗುತ್ತೆ ಅಂತ. ಲೆಟ್ಸ್ ಸಿ. ಇಲ್ಲಿ ರೇಟ್ ಎಲ್ಲ 1750, 1650 ಈ ಥರ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಈ ಥರ ಇರ್ಬೋದು, ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಒಳಗಡೆ ಒಂದ್ಸಲಿ ಚೆಕ್ ಮಾಡಬೇಕು ಯಾವ್ಯಾವ ರೇಟ್ ಇದೆ ಅಂದ್ಬಿಟ್ಟು. ಇದೆಲ್ಲ ತುಂಬ ರೇಟ್ ಇದೆ.
ಒಳಗಡೆ ಒಂದ್ಸರಿ ಚೆಕ್ ಮಾಡೋಣ. ಇಲ್ಲೆಲ್ಲ ಕೆಲವರು ಒಂದು ಸ್ವಲ್ಪ ರೂಡಾಗಿ ಮಾತಾಡ್ತಾರೆ, ಕಸ್ಟಮರ್ನ ಕರೆಕ್ಟಾಗಿ ಟ್ರೀಟ್ ಮಾಡಲ್ಲ. ಮೊದಲನೇ ಅಂಗಡಿನೇ ಹಂಗಾಯ್ತು, ಆ ಥರ ಫೀಲ್ ಆಯಿತು. ಆ್ಯಂಡ್ ಈಗ ಇನ್ನೂ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಬಟ್ ಕೆಲವರು ಒಬ್ಬೊಬ್ಬರು ರೂಡಾಗಿ ನೋಡೋ ಥರ ಅಥವಾ ಟ್ರೀಟ್ ಮಾಡೋ ಥರ, ಮೇ ಬಿ ಮುಖ ನೋಡ್ಬಿಟ್ಟು ಆ ಥರ ಏನಾದರೂ ಆ ಥರ ಇದೆ ಫೀಲು. ನೋಡೋಣ ಇನ್ನೇ ಒಳಗೆ ಹೋಗ್ತಾ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಲೆಟ್ಸಿ. ಈ ರೋಡ್ ಪೂರ್ತಿ ಸ್ಪೆಕ್ಸ್ ಅಂಗಡಿನೇ ಇದ್ದಿದ್ದು. ಶೂ ಅಂಗಡಿಗೆ ಅಂತ ಒಂದು ರೋಡ್ ಇರುತ್ತೆ, ಆ ರೋಡ್ ಹುಡುಕ್ಬೇಕು ಈಗ ಶೂ ಅಂಗಡಿಗೆ ಅಂತ ಒಂದು ರೋಡ್ ನೋಡಬೇಕು, ಯಾಕಂದರೆ ಈ ರೋಡ್ ಪೂರ್ತಿ ಸ್ಪೆಕ್ಸ್ ಇದೆ, ಪೂರ್ತಿ ಸ್ಪೆಕ್ಸ್ ಇರೋದು. ಆ್ಯಂಡ್ ನೋಡ್ಬೇಕು ಈ ರೋಡಲ್ಲಿ ಏನೋ ಶೂ ಸಿಗುತ್ತಾ ಅಂತ. ನೋಡಿ ಗಲ್ಲಿ ಒಳಗಡೆ ಒಂದು ಸ್ಕೂಲು, ಆ ರೋಡೆಲ್ಲ ಸ್ಪೆಕ್ಸ್ ಶಾಪ್ ಇತ್ತು. ಆ್ಯಂಡ್ ಹಂಗೆ ಮುಂದೆ ಇನ್ನೊಂದು ರೋಡಲ್ಲಿ ಬೇರೆ ಥರ ನಾರ್ಮಲ್ ಚಿಕ್ಕ ಅಂಗಡಿ ಊಟದೆಲ್ಲ ಇತ್ತು. ಆ್ಯಂಡ್ ಈ ರೋಡ್ ಪೂರ್ತಿ ಈ ಥರ ಬಾಂಡ್ಲಿ, ಆಮೇಲೆ ಗ್ಯಾಸ್ ಸ್ಟವ್ ಈ ಥರದ್ದಿರೋದು. ಆ್ಯಂಡ್ ಈ ರೋಡ್ ಪೂರ್ತಿ ಹಂಗೆ ಇದೆ. ಸೊ ಈ ರೋಡ್ ಪೂರ್ತಿ ಅದೇ ಬಾಂಡ್ಲಿ, ಸೌಟು ಈ ಥರ ಎಲ್ಲ ಈ ರೋಡ್ ಇರೋದು. ಈಗ ಅಷ್ಟೆಲ್ಲ ಸುತ್ತಾಡ್ಕೊಂಡು ವಾಪಸ್, ಅಂದರೆ ನಾವು ಅಲ್ಲಿದ್ದು ಚಾಂದ್ನಿ ಚೌಕ್ ಅಂತ, ಇಲ್ಲಿ ಬಂದಿರೋದು ಚೌರಿ ಬಜಾರ್ ಅಂತ. ಅಲ್ಲಿಂದ ನಡ್ಕೊಂಡು ಚೌರಿ ಬಜಾರಿಗೆ ಬಂದ್ಬಿಟ್ವಿ. ಈಗ ಏನು ಮಾಡ್ತೀವಿ ಅಂದರೆ ವಾಪಸ್ ಚಾಂದ್ನಿ ಚೌಕಿಗೆ ಹೋಗ್ಬಿಟ್ಟು ಅಲ್ಲಿ ಕೆಲವೊಂದು ಟಿ ಶರ್ಟ್ ನೋಡಿದ್ದೆ. ಸೊ ಅದನ್ನೇ ವಾಪಸ್ ತಗೋಬೇಕು. ಈಗ ಹೋಗೋಣ, ಅಲ್ಲೇ ಪರ್ಚೇಸ್ ಮಾಡೋಣ, ಲೆಟ್ಸ್ ಗೋ. ಈಗ ಚೌರಿ ಬಜಾರಿಂದ ಚಾಂದ್ನಿ ಚೌಕ್ ಮತ್ತೆ ಬಂದೆ. ಆ್ಯಂಡ್ ಅಲ್ಲಿ ಶೂ ಇದೆ, ಆ ಶೂ ನೋಡಬೇಕು. ಇಲ್ಲಿ ಇವನೊಂದು ಈ ಕಡೆ ಶೂ ನೋಡ್ತಾನೆ, ಇದು ಬಿಟ್ಟು ಅಲ್ಲೊಂದು ಶೂ ಇದೆ. ಸೊ ಆ ಶೂ ನೋಡೋಣ ಅಂತ ಹೋಗ್ತಾ ಇದ್ದೀವಿ, ಬನ್ನಿ ಹೋಗುವ. ಸೊ ಈಗ ಇಲ್ಲೊಂದು ಬಟ್ಟೆ ಶಾಪಿಗೆ ಬಂದಿದ್ದೆ. ಆ್ಯಂಡ್ ಈ ಶೂ ಕೂಡ ಈ ಶೂ ಅಲ್ಲೆಲ್ಲ ನೋಡಿದೆ ಶೂ. ಆ್ಯಂಡ್ ಇಲ್ಲಿ ಬ್ಯಾಗಿ ಪ್ಯಾಂಟ್ಸು ಮತ್ತು ಒಂದು ಶರ್ಟು ಇಸ್ಕೊಳ್ಳೋಣ ಅಂತ ಇದ್ದೀನಿ, ಅಲ್ಲಿ ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ಸೊ ಅವೆರಡು ಇಸ್ಕೊಂಡಿದ್ದೀನಿ. ಇದನ್ನ ಇಸ್ಕೊಂಡು ನಮ್ಮ ಇನ್ನೊಬ್ಬರಿಗೆ ಒಂದು ಶರ್ಟ್ ತೊಗೋಬೇಕು, ಒಂದು 2-3 ಶರ್ಟು ಅದು ತೊಗೋಬೇಕು. ಆ್ಯಂಡ್ ಅಲ್ಲೂ ಒಂದು ಟಿ ಶರ್ಟ್ ನೋಡಿದ್ದೀನಿ, ತೊಗೋಬೇಕು. ಆ್ಯಂಡ್ ಇದನ್ನು ಪ್ಯಾಕ್ ಮಾಡಿಸ್ಕೊಂಡು ಹೊರಡುವ. ಸೊ ಬನ್ನಿ ಹೋಗುವ. ಇಸ್ಕೊಂಡಾಯ್ತು. ಆ್ಯಂಡ್ ಮುಂದಿನ ಪರ್ಚೇಸ್ಗೆ ಹೋಗುವ, ಬನ್ನಿ. ಹಿಂಗೆ ಮುಂದೆ ಬರ್ತಿದ್ವಿ, ಈ ಥರ ಸೈಡಲ್ಲಿ ಇಲ್ಲೆಲ್ಲ ಸೈಡಲ್ಲಿ ಶಾಪ್ ಇದೆ. ಇದು ನೋಡ್ಬಿಟ್ಟು ಸೇಮ್ ಮೆಜೆಸ್ಟಿಕಲ್ಲಿ ನಮ್ಮ ಸೈಡಲ್ಲೆಲ್ಲ ಶಾಪ್ ಇರುತ್ತಲ್ಲ ಅದೇ ಥರ ಇದೆ. ಹಿಂಗೆ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೆಂಗಂದರೆ ಈ ಮೆಟ್ರೋಲಿ ಒಂದು 5 ಗೇಟ್ ಇದೆ. ಸೊ ನಾವು 2ನೇ ಗೇಟಿಗೆ ಬಂದುಬಿಟ್ಟಿದ್ದೀವಿ, ಮೊದಲನೇ ಗೇಟಿಗೆ ಹೋಗ್ಬೇಕು. ಆ ಗೇಟಲ್ಲಿ ಎಲ್ಲ ಪರ್ಚೇಸಿಂಗ್ ಇರೋದು. ಒಂದು ಫ್ರೂಟಿ ತೊಗೊಂಡೆ, ಸಖತ್ ದಾಬ ಆಗ್ತಿತ್ತು. ನಾವು ಆವಾಗಲೇ ಆ ರೋಡ್ ಆವೇಯಲ್ಲಿ ಹೋಗಿದ್ದು. ಅಲ್ಲಿ ಹೋಗ್ಬಿಟ್ಟು ಆವಾಗಲೇ ಶರ್ಟ್ ತೋರಿಸಿದ್ನಲ್ಲ, ಸೊ ಆ ಶರ್ಟ್ನ ತೊಗೋಬೇಕು. ತೊಗೊಳ್ಳೋಣ ಬನ್ನಿ. ಸೇಮ್ ಅಂಗಡಿಗೆ ಬಂದೆ, ಅದೇ ಟಿ ಶರ್ಟು ಇಷ್ಟ ಆಗಿತ್ತು. ಆ್ಯಂಡ್ ಈಗ ಅದನ್ನೇ ಇಸ್ಕೊಳಕ್ಕೆ ಬಂದಿದ್ದೀನಿ. ಇನ್ನು ಬೇರೆ ಕಲರ್ ಯಾವುದಾದ್ರೂ ಚೆನ್ನಾಗಿ ಕಾಣಿಸ್ತು ಅಂದರೆ ಅದನ್ನೇ ಪರ್ಚೇಸ್ ಮಾಡೋದು. ಗೈಸ್ ಎಲ್ಲ ಪರ್ಚೇಸಿಂಗ್ ಆಯಿತು, ಶರ್ಟು ಪ್ಯಾಂಟು ಎಲ್ಲ ತೊಗೊಂಡು ಈಗ ಹೊರಟ್ವಿ. ಗುರು ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ಚಾಂದ್ನಿ ಚೌಕು ಏನೇನಿದೆಯೋ ಪರ್ಚೇಸಿಂಗು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಂಡಿಯಾ ಗೇಟ್ ಹೋಗೋಕ್ಕಾಗಿಲ್ಲ, ಸ್ವಲ್ಪ ಅಲ್ಲೇ ಓಡಾಡ್ತಾ ಟೈಮ್ ಆಗಿಬಿಡ್ತು. ಸೊ ಅದಕ್ಕೆ ಇಂಡಿಯಾ ಗೇಟ್ ಹೋಗಲಿಲ್ಲ. ಆ್ಯಂಡ್ ಈಗ ಮೆಟ್ರೋ ಇಳಿದು ಒಂದು ಕೋಕ್ ತೊಗೊಂಡಿದ್ದೀನಿ, ಅದು ತೊಗೊಂಡ ನಾನು ಇದು ತೊಗೊಂಡಿದ್ದೀನಿ. ಇವಾಗ ಇಲ್ಲಿಗೆ ಬಂದು ನಮ್ಮ ರೂಮಿಗೆ ಹೋಗ್ತಾ ಇದ್ದೀವಿ, ಹೋಗೋಣ ಬನ್ನಿ. ರೂಮಿಗೆ ಬಂದೆ, ಈಗ ಜಸ್ಟ್ ರೂಮಿಗೆ ಬಂದೆ. ಆ್ಯಂಡ್ ನಿಮಗೆ ಈ ವಿಡಿಯೋದಲ್ಲಿ ನಾನು ಇಂಡಿಯಾ ಗೇಟ್ಗೂ ಹೋಗ್ತೀನಿ ಅಂತ ಹೇಳಿದ್ದೆ, ಬಟ್ ಟೈಮ್ ಸಿಗ್ಲಿಲ್ಲ ಇಂಡಿಯಾ ಗೇಟ್ಗೆ ಹೋಗೋಕೆ. ಅದಕ್ಕೆ ಇಂಡಿಯಾ ಗೇಟ್ಗೆ ಹೋಗ್ಲಿಲ್ಲ. ನಾವು ಚಾಂದ್ನಿ ಚೌಕಿಗೆ ಮಾತ್ರ ಹೋಗಿದ್ದು. ಅಲ್ಲಿ ಏನಂದ್ರೆ ಲೈಕ್ ಬೆಂಗಳೂರಿಂದ ಬರೋರು ಎಕ್ಸ್ಪೆಕ್ಟೇಷನ್ ಇರುತ್ತೆ ಚಾಂದ್ನಿ ಚೌಕಲ್ಲಿ ಕಮ್ಮಿಗೆ ಸಿಗುತ್ತೆ, ಅದು ಸಿಗುತ್ತೆ ಅಂತ. ಅದು ಯಾವುದೇ ರೀತಿ ಇಲ್ಲ ಆ ಥರ. ಒಳಗಡೆ ಈಗ ಚಿಕ್ಕಪೇಟೆಯಲ್ಲಿ ಎಕ್ಸ್ಪೆಕ್ಟೇಷನ್ ಹೆಂಗೆ ಇರುತ್ತೆ ಹೇಳಿ, ಹೋದಾಗ ಕಮ್ಮಿ ಇರುತ್ತೆ ಅನ್ಕೋತೀವಿ, ಬಟ್ ಒಳಗಡೆ ಹೋದಾಗ ಕೆಲವೊಂದ್ ಕಡೆ ಎಕ್ಸ್ಪೆನ್ಸಿವ್ ಇರುತ್ತೆ. ಸೇಮ್ ಹಂಗೆ ಇಲ್ಲಿ ನಾರ್ಮಲ್ ಫುಟ್ಪಾತ್ ಅಲ್ಲಿ ಮಾಡ್ತಾರಲ್ಲ, ಸೊ ಅವ್ರು ಒಂದ್ ಸ್ವಲ್ಪ ಕಮ್ಮಿ ಕೊಡ್ತಾರೆ. ಅಂಡ್ ಅದೇ ನೀವೇನಾದ್ರೂ ಅಂಗಡಿಗೆ ಹೋದ್ರೆ ಅಲ್ಲಿ ಎಕ್ಸ್ಪೆನ್ಸಿವ್ ಇರುತ್ತೆ. ನಾನು ಕೇಳಿರೋ ಶೂ ಎಲ್ಲ 1600 1700 ಇರೋದು, ಅದು ಚೆನ್ನಾಗಿರೋದು. ಅಂಡ್ ನಾರ್ಮಲ್ ಬಂದ್ರು ಕೂಡ 500 ರೂಪಾಯಿ ಹೇಳ್ತಿದ್ರು. ಯಾವುದೇ ರೀತಿ ಕಮ್ಮಿ ಇಲ್ಲ. 150ಗೆ 250 ರೂಪಾಯಿಗೆ 300 ರೂಪಾಯಿ ಸಿಗುತ್ತೆ ಅಂತ ಆತರ ಯಾವುದೂ ಇಲ್ಲ. ಎಲ್ಲ ಎಕ್ಸ್ಪೆನ್ಸಿವ್ ಆಗಿದೆ, ನಾರ್ಮಲ್ ಆಗು ಇದೆ. ಯಾವುದೇ ರೀತಿ ಕಮ್ಮಿ ಬಡ್ಜೆಟ್ ಅಲ್ಲಿ ಕೊಡ್ತಾರೆ ಅಂತ ಅದೇ ಆ ಥರ ಏನೂ ಇಲ್ಲ. ಮೇ ಬಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಶಾಪಲ್ಲಿ ಕಮ್ಮಿ ಕೊಡ್ಬೋದೇನೋ, ಬಟ್ ಅದೊಂದು ಶಾಪಿಂದ ಪೂರಾ ಚಾಂದ್ನಿ ಚೌಕು ಕಮ್ಮಿ ಅಂತ ಹೇಳಕ್ಕಾಗಲ್ಲ. ಎಲ್ಲೋ ಒಂದು ರೇರು 1000 ಅಂಗಡಿಲಿ ಒಂದು 4-5 ಕಮ್ಮಿ ಕೊಡ್ಬೋದು. ಈ ತರ ಇರೋದು. ಇನ್ನೊಂದೇನಂದ್ರೆ ಡೆಲ್ಲಿಲಿ ಸೋಮವಾರ ಎಲ್ಲಾ ಗೌರ್ಮೆಂಟ್ ಪ್ಲೇಸಸ್ ಹಾಲಿಡೇ ಆಗಿರುತ್ತೆ. ಲೈಕ್ ಈಗ ಪ್ರಧಾನ ಮಂತ್ರಿ ಹೌಸ್, ಇಂದಿರಾ ಗಾಂಧಿ ಮನೆ, ರಾಜ್ಭವನ್, ಲೋಟಸ್ ಟೆಂಪಲ್, ಅಕ್ಷಧಾಮ ಟೆಂಪಲ್, ಈ ತರದೆಲ್ಲ ಮಂಡೇ ಕ್ಲೋಸ್ ಆಗಿರುತ್ತೆ. ಯಾವುದೇ ರೀತಿ ಓಪನ್ ಇರಲ್ಲ. ಅಂಡ್ ಬೆಂಗಳೂರಿಂದ ಯಾರ್ಯಾರು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡ್ ಬರ್ತಿರೋ, ಸೊ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಬೇಡ. ಇದೆಲ್ಲ ನಾರ್ಮಲ್ ರೇಟ್ ಇರುತ್ತೆ.
ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಎಲ್ಲ ರೀತಿ ಇರುತ್ತೆ. ಆ್ಯಂಡ್ ಕೆಲವೊಬ್ಬರು ಕಸ್ಟಮರು ರೂಡಾಗಿ ನೋಡ್ತಾರೆ, ರೂಡಾಗಿ ಮಾತಾಡ್ತಾರೆ. ಆ್ಯಂಡ್ ಅವರು ನಿಮ್ಗೆ ಅವ್ರ ವೇ ಆಫ್ ಟಾಕಿಂಗಲ್ಲೇ ನಿಮಗೆ ಒಂಥರ ಅನಿಸ್ಬಿಡುತ್ತೆ. ಈ ಥರ ಎಲ್ಲ ಇದೆ. ಆ್ಯಂಡ್ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅಷ್ಟೇ. ನಾನೊಂದು ಕೆಲವೊಂದು ಶರ್ಟು, ಟಿ ಶರ್ಟು, ವಾಚು ಆ್ಯಂಡ್ ಪ್ಯಾಂಟು ಈ ಥರ ತೊಗೊಂಡೆ ಅಷ್ಟೇ. ಮೆಟ್ರೋಲಿ ವೀಡಿಯೋ ಮಾಡೋಂಗಿಲ್ಲ. ಮೆಟ್ರೋಲಿ ವೀಡಿಯೋ ಮಾಡಿದ್ರೆ ಲೈಕ್ ಕೇಳ್ತಾರೆ, ಅಲ್ಲಿ ಹಾಕಿರ್ತಾರೆ ವೀಡಿಯೋ ಮಾಡೋಂಗಿಲ್ಲ ಅಂದ್ಬಿಟ್ಟು. ವೀಡಿಯೋ ಅಲೋ ಇರಲ್ಲ. ಈ ವಿಡಿಯೋ ಇಷ್ಟೇ ಕಂಪ್ಲೀಟ್. ಚಾಂದಿನಿ ಚೌಕಲ್ಲಿ ನಮ್ಮ ಕಾಲ ಎಲ್ಲ ಕಳೆದ್ಬಿಟ್ಟು ನಾವು ಅರ್ಧ ದಿನ ಅಂದರೆ ಇವನಿಗೆ ಹುಷಾರಿಲ್ಲ. ಸೊ ಇಲ್ಲೇ ಇದ್ವಿ, 1:30 ಆದ್ಮೇಲೆ ಹೋಗಿದ್ದೆಲ್ಲ ಎಲ್ಲ ಇದೇ ತರ ಆಯ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ನಿಮ್ಗೆ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಚಾಂದಿನಿ ಚೌಕ್ ಬಗ್ಗೆ ಏನು ಎಕ್ಸ್ಪೆನ್ಸಿವ್ ಇದೆ ಏನು ಅಂತ ಪ್ರತಿಯೊಂದು ಕೂಡ ನೀವು ತಿಳ್ಕೊಂಡಿದ್ದೀರಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.